ಡಿಕೆ ಮತ್ತು ಎಚ್ಡಿಕೆ ನಡುವೆ ಮಾತಿನ ಮಲ್ಲಯುದ್ಧ ಮುಂದುವರೆದಿರುವಂತಹದ್ದು. ಎಚ್ಡಿ ಕುಮಾರಸ್ವಾಮಿ ಅವರ ವಿರುದ್ಧ ಡಿಕೆ ಶಿವಕುಮಾರ್ ದೊಡ್ಡ ಮಟ್ಟದಲ್ಲಿ ಮಾತನಾಡಿದ್ರು. ಈಗ ಡಿಕೆ ಶಿವಕುಮಾರ್ ವಿರುದ್ಧ ಕುಮಾರಸ್ವಾಮಿ ವಾಗ್ದಾಳಿಯನ್ನು ನಡೆಸಿದ್ದಾರೆ. ನೀನು ಕೊತ್ವಾಲ್ ರಾಮಚಂದ್ರನ ಗರಡಿಯಲ್ಲಿ ಬಂದಿರೋನು, ನೀನು ವಿಧಾನಸಭೆಯಲ್ಲಿ ಫೈಟ್ ಮಾಡ್ತೀಯ, ಅಧಿಕಾರದ ಮದ, ಹಣದ ಮದ ಹಾಗೂ ಮಾಡಿಸ್ತಾ ಇದೆ. ಜಾತಿಯ ಹೆಸರಿನಲ್ಲಿ ನಾನು ರಾಜಕೀಯವನ್ನ ಮಾಡಿಲ್ಲ. ಕುಮಾರಸ್ವಾಮಿ ಅವರನ್ನ ಲೆಕ್ಕಕ್ಕಿಟ್ಟಿಲ್ಲ ಅಂತಾರೆ. ನಾನು ಲೆಕ್ಕಕ್ಕಿಡು ಅಂತ ನಿನಗೆ ಹೇಳಿದ್ನಾ ಅಂತ ಪ್ರಶ್ನೆ ಮಾಡಿದ್ದಾರೆ. ಈ ಕುಮಾರಸ್ವಾಮಿ ರಾಜ್ಯಕ್ಕೆ ಬೇಕೋ ಬೇಡವೋ ಅಂತೇಳಿ ಜನ ತೀರ್ಮಾನಿಸ್ತಾರೆ. ಅರಕಲಗೂಡಿನ ರಾಮನಾಥಪುರದಲ್ಲಿ ಎಚ್ಡಿ ಕುಮಾರಸ್ವಾಮಿ ಅವರು ಡಿಸಿಎಂ ಡಿಕೆ ಶಿವಕುಮಾರ್ ವಿರುದ್ಧ ವಾಗ್ದಾಳಿಯನ್ನು ನಡೆಸಿದ್ದಾರೆ, ಹರಿಹಾಯ್ದಿದ್ದಾರೆ. ಈ ಮೂಲಕ ಇಬ್ಬರು ನಾಯಕರುಗಳ ನಡುವಿನ ಟಾಕ್ ವಾರ್ ತಾರಕಕ್ಕೇರಿರುವಂತಹದ್ದು. ಪ್ರಶ್ನೆ, ಇವತ್ತು ಜಾತಿಯ ಹೆಸರಿನಲ್ಲಿ ನಾನೇನು ಎಂದೂ ರಾಜಕೀಯ ಮಾಡಿಲ್ಲ. ಯಾವ ರೀತಿ ಅವ್ರು ನಡ್ಕೊಂಡಿದ್ದಾರೆ, ಏನೇನು ಮಾಡಿದ್ದಾರೆ, ಅವ್ರ ಕಣ್ಣು ಮುಂದೆ ಅಂಗೈನಲ್ಲಿ ಕನ್ನಡಿಗೆ ಹುಣ್ಣೆ ಹಾಕಬೇಕು ಅಂತ ಹುಣ್ಣು ಹುಡುಕ್ಲಿಕ್ಕೆ ಏನು ಬೇಕು ಅಂತಾರಲ್ಲ, ಅದರಿಂದ ಅವರ ನಡವಳಿಕೆಗಳನ್ನು ಗಮನಿಸಿದ್ದೇನೆ. ಅವರ ಪಾಪ ದುಡ್ಡಿನ ಮದ, ಅಧಿಕಾರದ ಮದ ಪಾಪ ಹೇಳಿದ್ದಾರೆ ನಮ್ಮ ಸ್ನೇಹಿತರು. ಕುಮಾರಸ್ವಾಮಿನ ಐ ಡೋಂಟ್ ಕೇರ್, ನಾನು ಲೆಕ್ಕಕ್ಕೆ ಇಡಲ್ಲ ಅಂತೇಳಿ. ನಾನೇನು ಲೆಕ್ಕಕ್ಕೆ ಇಟ್ಕೊಳ್ಳಪ್ಪ ಅಂತ ಹೇಳಿದ್ದೀನ? ಲೆಕ್ಕಕ್ಕೆ ಇಡಬೇಕೋ ಬೇಡವೋ ಅನ್ನೋದನ್ನ ರಾಜ್ಯದ ಜನತೆ ತೀರ್ಮಾನ ಮಾಡ್ತಾರೆ. ನಿನ್ನ ಹಣ, ನಿನ್ನ ಅಧಿಕಾರ, ಅದು ತೀರ್ಮಾನ ಮಾಡಲ್ಲ. ರಾಜ್ಯದ 6.5 ಕೋಟಿ ಜನತೆ ಕುಮಾರಸ್ವಾಮಿ ಅವಶ್ಯಕತೆ ಇದೆಯೋ ಇಲ್ವೋ ಅನ್ನೋದನ್ನು ಜನ ತೀರ್ಮಾನ ಮಾಡ್ತಾರೆ. ಇದು ನಾನು ಅವ್ರಿಗೆ ಹೇಳಲಿಕ್ಕೆ ಬಯಸ್ತೀನಿ. ಅವರೇನೋ ಐ ಆಮ್ ಎ ಸ್ಟ್ರೀಟ್ ಫೈಟರ್ ಅಂತ. ಹೌದು, ನೀವು ಸ್ಟ್ರೈಟ್ ಫೈಟರ್ ಕಣಪ್ಪ. ಯಾವ ಕೊತ್ವಾಲ್ ರಾಮಚಂದ್ರ ಹತ್ರ ಗಡಿಲಿ ಬಂದಿರೋ ನೀವು ಸ್ಟ್ರೈಟ್ ಫೈಟರ್ ಆಗದೆ ವಿಧಾನಸೌಧದಲ್ಲಿ ಕೂತು ಫೈಟ್ ಮಾಡ್ತೀರಾ? ನೀವು ಬಂದಿರೋ ಬ್ಯಾಕ್ಗ್ರೌಂಡೇ ಅದಲ್ವಾ? ಅದರಿಂದ ಮಾತಾಡಿ. ನಿಮ್ಮ ಮದ ಇದೆಯಲ್ಲ ದುಡ್ಡಿಂದು, ಏನು ಕಷ್ಟಪಟ್ಟು ಸಂಪಾದನೆ ಮಾಡಿದ್ರ? ಪಾಪ ಅವನ್ಯಾರೋ ಬೀಳ್ತಾನೆ. ನಂದು ಮೊನ್ನೆ ನಾಮಿನೇಷನ್ ಪತ್ರ ಸಲ್ಲಿಸಿದಾಗ ನಾನೇನು ಆಸ್ತಿ ವಿವರ ಕೊಟ್ಟಿದ್ದೇನೆ, ಏನು ಆಲೂಗಡ್ಡೆ ಬೆಳೆದು ಕುಮಾರಸ್ವಾಮಿ ದುಡ್ಡು ಮಾಡಿದ್ರ ಅಂತ. ಬಂದು ನೋಡಪ್ಪ ಮಾನಭಾವನೆ, ನಾನು ಬಿಡ್ದಿದ್ದು ತೋಟ ಹೇಗಿಟ್ಟಿದ್ದೀನಿ, ರೈತನ ಮಗ, ಒಂದು ತೋಟ ಹೇಗಿಡಬೇಕು ಅನ್ನೋದನ್ನ ತೋರಿಸ್ಕೊಟ್ಟಿದ್ದೀನಿ. ಬಂದು ನೋಡಪ್ಪ, ಸಂಪಾದನೆ ಮಾಡಿದ್ದೇವೆ. ಹೌದು, ನಾವು ಇನ್ನೊಬ್ಬರ ಥರ ಕಂಡಕ್ಕೆ ಬೇಲಿ ಹಾಕಿ ಭೂಮಿಗಳಿಗೆ, ಸರ್ಕಾರದ ಭೂಮಿಗೆ ಬೇಲಿ ಹಾಕಿ ನಾವೇನು ಮಾಡಿಲ್ಲ, ಕಷ್ಟಪಟ್ಟು ಸಂಪಾದನೆ ಮಾಡಿದ್ವಿ. ಪ್ರಶ್ನೆ, ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಶಶಿಧರ್ ಕೊಡ್ತಾ ಹೋಗ್ತಾರೆ. ಶಶಿಧರ್, ಒಂದೊಂದೇ ಹಳೆ ವಿಚಾರಗಳನ್ನು ಕೆದಕುವ ಕೆಲಸ ಆಗ್ತಾ ಇದೆ ಇಬ್ಬರ ಮಾತಿನ ಸಮರದ ನಡುವೆ. ಇವತ್ತು ಎಚ್ ಡಿ ಕುಮಾರಸ್ವಾಮಿ ಅವರು ಡಿಕೆ ಶಿವಕುಮಾರ್ ವಿರುದ್ಧ ಯಾವೆಲ್ಲ ವಿಚಾರಗಳನ್ನು ಪ್ರಸ್ತಾಪಿಸಿ ಹರಿಹಾಯ್ದ್ರು ಅಂತ? ಆ ಪ್ರೇಮ್ ಏನು ಮಾಜಿ ಸಿಎಂ ಎಚ್ಡಿಕೆ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ನಡುವೆ ವಾಕ್ ಸಮರ ಮುಂದುವರೆದಿರ್ತಕ್ಕಂಥದ್ದು. ಏನು ಡಿಕೆ ಶಿವಕುಮಾರ್ ಅವರು ಎಚ್ಡಿ ಕುಮಾರಸ್ವಾಮಿ ಅವರ ಬಗ್ಗೆ ಹೇಳಿಕೆಯನ್ನು ನೀಡಿದ್ರು. ಇದಕ್ಕೆ ಎಚ್ಡಿ ಕುಮಾರಸ್ವಾಮಿ ಅವರು ಏಕವಚನದಲ್ಲಿ ಡಿಕೆಶಿ ವಿರುದ್ಧ ವಾಗ್ದಾಳಿಯನ್ನು ನಡೆಸಿರ್ತಕ್ಕಂಥದ್ದು. ಡಿಕೆ ಶಿವಕುಮಾರ್ ಅವರು ನನ್ನನ್ನು ಲೆಕ್ಕಕ್ಕೆ ಇಟ್ಟಿಲ್ಲ ಅಂತ ಹೇಳಿದ್ರೆ, ನಾನೇನು ನಿನ್ನ ಲೆಕ್ಕಕ್ಕೆ ಇಡು ಅಂತ ಕೇಳ್ಕೊಂಡಿದ್ದೇನಪ್ಪ, ನಿನಗೆ ಹಣದ ಅಧಿಕಾರದ ಮದ ಇದೆ, ಅದು ಮಾತಾಡಿಸ್ತಿದೆ. ಈ ರಾಜ್ಯಕ್ಕೆ ಕುಮಾರಸ್ವಾಮಿ ಅವಶ್ಯಕತೆ ಇದೆಯೋ ಇಲ್ಲೋ ಅನ್ನೋದನ್ನು ಈ 6 ಕೋಟಿ ಜನ ನಿರ್ಧಾರ ಮಾಡ್ತಾರೆ. ನಾನು ಸರ್ಕಾರಿ ಜಾಗಕ್ಕೆ ಬೇಲಿ ಹಾಕೊಂಡು ಲೂಟಿ ಮಾಡಿಕೊಂಡು ಬಂದವನಲ್ಲ. ನಾನು ಏನಿದ್ರು ಜನರ ಮನದಲ್ಲಿ ರಾಜಕಾರಣವನ್ನ ಮಾಡ್ಕೊಂಡು ಬಂದನು. ನಿನ್ನ ನಡವಳಿಕೆಯನ್ನು ನಾನು ಗಮನಿಸಿದ್ದೀನಿ, ನನ್ನ ನಡವಳಿಕೆಯನ್ನ ಜನರು ಗಮನಿಸ್ತಾ ಇದ್ದಾರೆ ಅಂತ ಹೇಳಿ ಡಿಕೆ ಶಿವಕುಮಾರ್ ವಿರುದ್ಧ ಹರಿಹಾಯ್ದಿರ್ತಕ್ಕಂಥದ್ದು. ಅಲ್ಲೇ ಏನು ನಾನು ಸ್ಟ್ರೈಟ್ ಫಾರ್ವರ್ಡ್ ಅಂತ ಡಿಕೆ ಶಿವಕುಮಾರ್ ಹೇಳ್ತಾರೆ. ಹೌದಪ್ಪ, ನೀನು ಸ್ಟ್ರೈಟ್ ಫಾರ್ವರ್ಡ್, ಯಾಕೆಂದ್ರೆ ನೀನು ಕೊತ್ವಾಲ್ ರಾಮಚಂದ್ರನ ಗರಡಿಯಲ್ಲಿ ಬೆಳೆದು ಬಂದವನು. ಹಾಗಾಗಿ ನೀನು ವಿಧಾನಸಭೆಯಲ್ಲಿ ಕುಸ್ತಿ ಮಾಡ್ತೀಯಾ ಇಲ್ಲ ಹೊರಗಡೆ ಕುಸ್ತಿ ಮಾಡ್ತೀಯಾ ಅನ್ನೋದನ್ನ ನಾವು ಜನ ನೋಡ್ತಾರೆ. ಹಾಗಾಗಿ ನೀನು ಏನು ನಿನ್ನ ನಡವಳಿಕೆ ಏನಿದೆ ಇದನ್ನು ಎಲ್ಲ ಜನರು ಗಮನಿಸ್ತಾ ಇದ್ದಾರೆ. ಹಣ, ಅಧಿಕಾರದ ಮದದಿಂದ ನೀನು ಏನು ಮಾಡ್ಲಿಕ್ಕೆ ಆಗಲ್ಲ, ಎಲ್ಲವನ್ನೂ ತೀರ್ಮಾನ ಮಾಡ್ತಕ್ಕಂಥವ್ರು ರಾಜ್ಯದ ಜನರು ಅಂತ ಹೇಳಿ ಡಿಕೆ ಶಿವಕುಮಾರ್ ಹೇಳಿಕೆಗೆ ಕುಮಾರಸ್ವಾಮಿ ಅವರು ಏಕವಚನದಲ್ಲಿ ತಿರುಗೇಟನ್ನು ನೀಡಿರ್ತಕ್ಕಂಥದ್ದು. ಪ್ರೇಮ್, ಓಕೆ, ಥ್ಯಾಂಕ್ ಯು ಶಶಿಧರ್ ತಮ್ಮೆಲ್ಲ ಮಾಹಿತಿಗಾಗಿ.